ವೆಂಕಟೇಶ್ ಅಂತ. ಮಟನ್ ಕುರ್ಮಾ ಮಾಡ್ತಾ ಇದೀವಿ. ಇದು 3000 ಜನಕ್ಕೆ ಮಾಡ್ತಾ ಇದೀವಿ. 4 ಕ್ವಿಂಟಲ್ ಮಟನ್ ಮಾಡ್ತಾ ಇದೀವಿ. ಎಲ್ಲಾ ರೀತಿ ಮಸಾಲಾ ರೆಡಿ ತಯಾರು ಮಾಡ್ಕೊಂಡು ಮಟನ್ ಫ್ರೈ ಮಾಡಕ್ಕೆ ರೆಡಿ ಮಾಡ್ಕೊಂಡು ಸಾಂಬಾರ್ ರೆಡಿ ಆಗ್ತಾ ಇದೆ. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ, ಮೆಂತ್ಯ, ಈರುಳ್ಳಿ, ಉಪ್ಪು, ಜೀರಿಗೆ ಪೌಡ್ರು ಎಲ್ಲ ನಾಟಿ ಸ್ಟೈಲ್ ಅಲ್ಲಿ ಮಾಡ್ತಾ ಇದೀವಿ. ನೀಟಾಗಿ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ ಮಟನ್. ನೋಡಿ ಫ್ರೆಂಡ್ಸ್, ಈಗ ಮಟನ್ ನೀಟಾಗಿ ತೊಳ್ಕೊಂಡು ಈಗ ಬಕೆಟ್ಗೆ ಹಾಕತಾ ಇರುವಂತದ್ದು ಇದು. ನೋಡಿ ಈಗ ಬನ್ನಿ, ಇದು ಒಂದು 2 ಕಡೆ ಮಾಡ್ತಾ ಇರುವಂತದ್ದು. ಸೊ ಒಂದು ಬೇಸನಲ್ಲಿ 2 ಕ್ವಿಂಟಲ್ ಮಟನ್ ಇದೆ, ಇನ್ನೊಂದು ಬೇಸನಲ್ಲಿ 2.5 ಕ್ವಿಂಟಲ್ ಮಟನ್ ಇದೆ. ಸೊ ಇದನ್ನ ನೋಡಿ ಯಾವ ತರ ಈಗ ತೊಳೆದು ರೆಡಿ ಮಾಡ್ಕೋತಾ ಇದಾರೆ ಅಂತ. ನೋಡಿ ಫ್ರೆಂಡ್ಸ್, ಇವರು ಎಲ್ಲ ಟೀಮ್ ಬಂದು ಇವರು ಈಗ ಒಂದು 4 ಕ್ವಿಂಟಲ್ ಮಟನ್ ಮಾಡ್ತಾ ಇರುವಂತದ್ದು. ಈಗ ಮಟನ್ ಸಾಂಬಾರು ಮತ್ತೆ ಕುರ್ಮಾ ಮಾಡಕ್ಕೆ ಮಾಡ್ತಾ ಇರುವಂತದ್ದು ಇದು. ಸೊ ಬನ್ನಿ, ಈಗ ನಾನು ಯಾವ ತರ ಮಾಡ್ತೇನೆ ಅಂದ್ಬಿಟ್ಟು ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ. ಸರ್ ನಿಮ್ಮ ಹೆಸರು? ಸರ್ ಜಯರಾಮೇಗೌಡರು ಅಂತ ಇವ್ರ ಹೆಸರು. ಸರ್ ನಿಮ್ಮ ಹೆಸರು? ಪುಟ್ಸ್ವಾಮಿ ಅಂತ ಇವ್ರ ಹೆಸರು. ನೋಡಿ, ಎಣ್ಣೆ 3 ಲೀಟರ್ ಹಾಕಿದೀವಿ. ಆಮೇಲೆ ಶುಂಠಿ ಪೇಸ್ಟ್, ಆಮೇಲೆ ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇದಕ್ಕೆ 6 ಕ್ವಿಂಟಲ್ ಮಟನ್ ಮಾಡ್ತಾ ಇದೀವಿ ಇವತ್ತು. 2000 ಜನಕ್ಕೆ ಅಡುಗೆ ಮಾಡ್ತಾ ಇದೀವಿ. ಒಂದು 1.5 ಬಕೆಟ್ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ, 1.5 ಬಕೆಟ್ ಈರುಳ್ಳಿ ಹಾಕಿದ್ದೀವಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಪಾಲಕ್ ಮತ್ತೆ ಚಿಕ್ಕಿ ಸೊಪ್ಪು ಎಲ್ಲನೂ ಹಾಕಿ ಫ್ರೈ ಮಾಡ್ಕೊತಾ ಇದೀವಿ ಈಗ. ಮತ್ತೆ ಅದೆಲ್ಲ ಫ್ರೈ ಆದ್ಮೇಲೆ ಮಟನ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀವಿ. ಟೊಮೊಟೊ ಎಣ್ಣೆ ಕೆಜಿ ಹಾಕ್ತಿದ್ದೀರಾ? ಟೊಮೊಟೊ ಹಣ್ಣು 1 ಕೆಜಿ ಈಗ ಹಾಕ್ತಾ ಇದಾರೆ. ಫ್ರೈ ಮಾಡ ಆಮೇಲೆ ಮತ್ತೆ ಬೇಕಾದ್ರೆ ಹಾಕ್ತೀರಾ? ಇಲ್ಲ ಇದು ಫೈನಲ್. ಇದು ಫೈನಲ್ ಇದೆಲ್ಲ ಹಾಕಿ 1 ಕೆಜಿ ಮಟನ್ ಟೊಮೊಟೊ 1 ಕೆಜಿ ಮಟನ್ಗೆ ಟೊಮೊಟೊ ಜಾಸ್ತಿ ಫ್ರೈ ಮಾಡೋದು ಮಾತ್ರ. ಫ್ರೈ ಮಾಡೋದು ಮಾತ್ರ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಫ್ರೈ ಆಗಿದೆ. ಎಲ್ಲ ಐಟಮ್ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ಮಟನ್ ಹಾಕ್ತಾ ಇದಾರೆ. ಮಟನ್ ಹಾಕೊಂಡು ಈಗ ನೀಟಾಗಿ ಈ ತರ ಫ್ರೈ ಮಾಡಿ ಮಿಕ್ಸ್ ಮಾಡ್ತಾ ಇರುವಂತದ್ದು ಇದು. ಇದು ಬಂದು ಬಲ್ಕ್ ಆಗಿ ಮಾಡ್ತಾ ಇರೋದ್ರಿಂದ ನೋಡಿ ಯಾವ ತರ ಮಟನ್ನ ತುಂಬಿ ಸುರಿತಾರೆ ಅಂತ. ಸೊ ಇದು ಬಂದು 2 ಕಡೆ ಮಾಡ್ತಾ ಇದ್ದಾರೆ. ಸೊ 2 ಕಡೆನೂ ಕೂಡ ಸೌದೆ ಒಲೆಯಲ್ಲೇ ಮಾಡ್ತಾ ಇರುವಂತದ್ದು ಇದು. ಸೊ ನೋಡಿ ಬಕೆಟ್ ಗಟ್ಲೆ ಯಾವ ತರ ಮಟನ್ ಸುರಿತಾ ಇದಾರೆ ಅಂತ. ನೋಡಿ ಫ್ರೆಂಡ್ಸ್, ಈಗ ಮಟನ್ ಯಾವ ತರ ಮಿಕ್ಸ್ ಮಾಡ್ತಾ ಇದಾರೆ ಅಂತ. ಏನೆಲ್ಲ ಕೂಡ ಫ್ರೈ ಆಗಿದೆ ನೀಟಾಗಿ. ಒಂದ್ ಕಡೆಯಿಂದ ಫ್ರೈ ಆಗಿರೋದ್ರಿಂದ ಇದಕ್ಕೆ ಮಟನ್ ಹಾಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದಾರೆ. ಫ್ರೆಂಡ್ಸ್, ಇದು ಸಪರೇಟ್ ಏನ್ ಇನ್ನೊಂದು ಒಂದ್ ಕಡೆ ಮಾಡ್ತಾ ಇದಾರೆ, ಅದಕ್ಕೆ ಇವ್ರು ಹಾಕ್ತಾರೆ ಮಟನ್. ನೀಟಾಗಿ ಎಲ್ಲಾನು ವಾಶ್ ಮಾಡ್ಕೊಂಡು ಈಗ ಫಿಲ್ಟರ್ ಮಾಡ್ಕೊತಾ ಇದಾರೆ. ಏನು ವಾಟರ್ ಇತ್ತು ಜಾಸ್ತಿ, ಅದು ವಾಟರ್ ಕಂಟೆಂಟ್ ತೆಗಿಯಕ್ಕೆ ಏನು ಅನ್ನದ ದಪ್ಪ ಇತ್ತು ಅದನ್ನ ಯೂಸ್ ಮಾಡ್ಕೊತಾ ಇರುವಂತದ್ದು. ಆಕ್ಚುಲಿ ಫ್ರೆಂಡ್ಸ್, ಇವರು ಎಲ್ಲವನ್ನು ಕೂಡ ನಾಟಿ ಸ್ಟೈಲಲ್ಲೇ ಮಾಡ್ತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ, ಇವರು ಬಂದು ಯಾವ ಥರ ಮಟನ್ ತುಂಬಿ ಹಾಕ್ತಾ ಇದ್ದಾರೆ ನೋಡಿ. ಸೊ ಇದು ಬಲ್ಕಾಗಿ ಮಾಡ್ತಾ ಇರುವಂಥದ್ದು. ಸೊ ನೋಡಿದ್ರೆ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಸೊ ನೋಡಿ ಸೌದೆ ಒಲೆಯಲ್ಲೇ ಮಾಡ್ತಾ ಇರುವಂಥದ್ದು. ನೋಡಿ ಫ್ರೆಂಡ್ಸ್, ಈಗ ಮಟನ್ ಹಾಕ್ತಾರೆ. ಸೊ ಆಲ್ರೆಡಿ ಈಗ ಏನು ಫ್ರೈ ಆಗಿದೆ, ಅದಕ್ಕೆ ಇವರು ಮಟನ್ ಹಾಕೊಂಡು ಈಗ ಫ್ರೈ ಮಾಡ್ತಾರೆ ನೋಡಿ. ಈಗ ಏನು ಒಬ್ಬರಿಂದನೇ ಅದನ್ನು ಮಿಕ್ಸ್ ಮಾಡಿದ್ರೆ ಆಗಲ್ಲ ಅಂದ್ಬಿಟ್ಟು ಇದು ಇಬ್ಬರು ಸೇರಿ ಮಿಕ್ಸ್ ಮಾಡ್ತಾ ಇರುವಂಥದ್ದು. ಸೊ ನೋಡಿ, ಏನು ಒಬ್ಬರೇ ಮಾಡಿದ್ರೆ ಅದು ಕೆಳಗಡೆ ಎಲ್ಲ ಫುಲ್ಲು ತಳ ಇಡ್ಬಿಡುತ್ತೆ ಮಟನ್ ಎಲ್ಲ. ಸೊ ಹಂಗಾಗಿ ಅದು ಬೇಗ ಮಿಕ್ಸ್ ಆಗಬೇಕು. ಇದಾದ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ತೆಂಗಿನಕಾಯಿ ಎಷ್ಟು ಬೇಕು ಮಸಾಲ ಅದನ್ನು ಹಾಕೋತಾರೆ. ಈಗ ತೆಂಗಿನಕಾಯಿ ಮಸಾಲ ಹಾಕ್ತಾರೆ ನೋಡಿ, 2 ಬಕೆಟ್ ತೆಂಗಿನಕಾಯಿ ಮಸಾಲ. ತೆಂಗಿನಕಾಯಿ ಹಾಕ್ತಾ ಇದೀವಿ ಇದಕ್ಕೆ. ನಂತರ ಬಂದು ಚಿಲ್ಲಿ ಪೌಡರು ಮತ್ತೆ ಧನಿಯಾ ಪೌಡರ್ ಏನು ಸಪರೇಟ್ ಆಗಿ ಮಾಡ್ಕೊಂಡಿದ್ದಾರೆ ಅದನ್ನ ಈಗ ಹಾಕ್ತಾರೆ. ನೋಡಿ ಫ್ರೆಂಡ್ಸ್, ಇದು ಎಲ್ಲ ಧನಿಯಾ ಪುಡಿ, ಮೆಣಸು, ಜೀರಿಗೆ,
ಇವೆಲ್ಲವನ್ನು ಮಿಕ್ಸ್ ಮಾಡ್ಬಿಟ್ಟು ಪುಡಿ ಹಾಕೊಂಡು ಈಗ ಬೇಯಿಸ್ಕೊತಾ ಇರುವಂತದ್ದು ಮಟನ್ಗೆ. ಏನ್ ಮಟನ್ ಸಾಂಬಾರು ಕುರ್ಮಾ ಮಾಡ್ತಾ ಇದಾರೆ ಅದಕ್ಕೆ ಮಟನ್ ಸಾಂಬಾರು ಮಾಡ್ತಾ ಇದಾರೆ ಅದಕ್ಕೆ ಬೇಯಿಸ್ಕೊತಾ ಇರುವಂತದ್ದು. ಇದಕ್ಕೆ 15 ಬಕೆಟ್ ನೀರ್ ಹಾಕಬೇಕು ಅಂತ ಹೇಳ್ತಾ ಇದಾರೆ. ಬನ್ನಿ ಈಗ 15 ಬಕೆಟ್ ನೀರ್ ಹಾಕ್ತಾ ಇದಾರೆ. ಸೊ ಎಲ್ಲ ನೀಟಾಗಿ ಒಂದು ಧನಿಯಾ ಪುಡಿ ಹಾಕಿದ್ಮೇಲೆ ನೀಟಾಗಿ ಬೆಂದಿದೆ. ಈಗ 15 ಬಕೆಟ್ ನೀರ್ ಹಾಕೊಂಡು ಎಷ್ಟು ಗಂಟೆ ಬೇಯಿಸ್ಕೋಬೇಕು ಸರ್? ಈಗ ಒಂದು ಎಷ್ಟು ಗಂಟೆ ಬೇಯಿಸ್ಕೋಬೇಕು ಈಗ ನೀರ್ ಹಾಕಾದ್ಮೇಲೆ? ಅರ್ಧ ಗಂಟೆ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಮಟನ್ ಅವಾಗ ಮಾತ್ರನೇ ತುಂಬಾ ಚೆನ್ನಾಗಿ ಬೇಯುವಂತದ್ದು ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಈ ಥರ ದೊಡ್ಡ ಮಟ್ಟದ ಅಡುಗೆಗಳನ್ನ ನಾವು ಯಾವುದೇ ರೀತಿ ಗ್ಯಾಸ್ನಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವರು ಸೌದೆ ಒಲೆಯಲ್ಲಿ ಮಾಡ್ತಾ ಇರುವಂಥದ್ದು ಇದು. ಸೊ ಸೌದೆ ಒಲೆಯಲ್ಲಿ ಆ ಮಟನ್ ಏನಿದೆ ಅದು ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಈಗ ಮಟನ್ನು ಆಲ್ಮೋಸ್ಟ್ 60% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ. ಈ ಥರ ಬೇಯ್ತಾ ಇರಬೇಕಾದ್ರೆ ಆ ಮಟನ್ ಫ್ಲೇವರು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಆ್ಯಕ್ಚುಲಿ ಇದು ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಉರಿ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಯಾವುದೇ ತಳ ಹಿಡಿಯಲ್ಲ. ಸೊ ಎಲ್ಲ ಮಟನ್ನು ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಮಟನ್ ಸಾಂಬಾರೆಲ್ಲ ಈಗ ಫೈನಲ್ ಕೊಟ್ಟಿದೆ. ಸೊ ಈಗ ಇವರು ಏನು ಲಾಸ್ಟ್ ಅಲ್ಲಿ ಚರ್ಬಿಯನ್ನ ಹಾಕ್ತಾ ಇರುವಂತದ್ದು ಇದು. ನೋಡಿ ಇದು ವೈಟ್ ಚರ್ಬಿನ ಹಾಕ್ತಾ ಇರುವಂತದ್ದು ಇದು. ಯಾವ ತರ ಬೇಯ್ತಾ ಇದೆ ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಮಟನ್ ಎಲ್ಲ ರೆಡಿಯಾಗಿ ಸಾಂಬಾರೆಲ್ಲ ರೆಡಿಯಾಗಿದೆ. ಸೊ ಕೊನೆಯದಾಗಿ ಇವರು ನಂದಿನಿ ತುಪ್ಪವನ್ನು ಹಾಕ್ತಾ ಇರುವಂಥದ್ದು. ಸೊ ಏನು ನಂದಿನಿ ತುಪ್ಪ ಹಾಕ್ತಾ ಇದ್ದಾರೆ ನೋಡಿ, ಎಷ್ಟು ಹಾಕಿದ್ದಾರೆ ಅಂತ. ಸೊ ಹೀಗಾಗಿ ಇದು ನಂದಿನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ತುಪ್ಪ ಹಾಕಿದ್ದಾರೆ ಅಂತ. ಸೊ ನೋಡಿ ಈಗ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಸಾಂಬಾರಿನಿಂದ ಮಟನ್ನ ಬೇರೆ ಕಡೆ ತಗೊಂಡು ಅದನ್ನು ಕುರ್ಮಾ ರೀತಿಯಲ್ಲಿ ರೆಡಿ ಮಾಡ್ತಾರೆ. ಸೊ ಯಾಕೆಂದರೆ ಬಡ್ಸೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಈ ಥರ ಮಾಡ್ತಾರೆ. ಸರ್ವ್ ಮಾಡೋದು ತುಂಬ ಈಸಿಯಾಗಿ ಸರ್ವ್ ಮಾಡ್ಬೋದು. ಸೊ ನೋಡಿ ಇದು ಮಟನ್ನು ಸಪ್ರೇಟ್ ಮಾಡ್ಕೊತಾ ಇರುವಂಥದ್ದು ಇದು. ಸೊ ಫುಲ್ ಎಲ್ಲ ಈಗ ಸಾಂಬಾರು ಕುರ್ಮಾ ಎಲ್ಲ ರೆಡಿಯಾಗಿದೆ. ಸೊ ಇದನ್ನು ಈಗ ನಾವು ಸರ್ವ್ ಮಾಡ್ಬೋದು. ಸೊ ನಂದಿನಿ ತುಪ್ಪ ಹಾಕಿರೋದು ನೋಡಿ ಯಾವ ಥರ ಜಾಸ್ತಿ ಮೇಲೆ ತೇಲ್ತಾ ಇದೆ ಅಂತ. ಸೊ ತುಂಬ ಜಾಸ್ತಿನೇ ಇವರು ತುಪ್ಪವನ್ನು ಯೂಸ್ ಮಾಡಿದ್ದಾರೆ. ಸೊ ಈಗ ಬಂದು ಎಲ್ಲ ಮಟನ್ ಎಲ್ಲ ರೆಡಿಯಾಗಿ ಸಾಂಬಾರೆಲ್ಲ ರೆಡಿಯಾಗಿದೆ. ಸೊ ನೋಡಿ ಈಗ ಬಡಿಸ್ತಾ ಇರುವಂಥದ್ದು ಇದು. ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ನೋಡಿದ್ರಿ ಅಲ್ವ ಫ್ರೆಂಡ್ಸ್, ಈಗ 4 ಕ್ವಿಂಟಲ್ ಮಟನ್ ಕುರ್ಮಾ ಯಾವ ಥರ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಇದೇ ರೀತಿಯ ಮುಂದಿನ ನಾನ್ ವೆಜ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ಒಂದಿಗೆ. ಟೇಕ್ ಕೇರ್, ಬಾಯ್.